ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ನ ಸೆಲೆಬ್ರಿಟಿ ಟಾಕ್ಸ್. ನಾನು ನಿಮ್ಮ ಪ್ರೀತಿಯ ಡೈನಾ ಕೂರ್ಗ್. ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತದಿಂದ ಹಿಡಿದು ಕತೆ, ಕಾದಂಬರಿ, ಸಿನಿಮಾ ಹೋಗ್ಲಿ, ಜೀವನದಲ್ಲೂ ಕೂಡ ನಾವು ನಾಯಕರು ಅಂದರೆ ಹೀರೋ ಅನ್ಸ್ಕೋಬೇಕು ಅಂತ ಹೇಳಿದ್ರೆ ಒಬ್ಬರು ವಿಲನ್ ಇರಬೇಕು. ಆ ವಿಲನ್ ಖಡಕ್ ಆಗಿರಬೇಕು. ಯಾಕಪ್ಪ ಇವಳು ವಿಲನ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀರಾ? ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ. ಸುಮಾರು 250 ಸಿನಿಮಾಗಳಲ್ಲಿ ನಟಿಸಿರುವಂಥವ್ರು. ಹೇಳಬೇಕು ಅಂತ ಹೇಳಿದ್ರೆ ಹ್ಯಾಟ್ರಿಕ್ ಗೆಲುವು ಇವ್ರದ್ದು. ಅಣ್ಣವ್ರ ಜೊತೆ, ಶಿವರಾಜ್ ಕುಮಾರ್ ಅವ್ರ ಜೊತೆ, ಇಡೀ ದೊಡ್ಡ ಮನೆಯ ಎಲ್ಲ ಮೇರು ನಟರ ಜೊತೆ ನಟಿಸಿರುವಂತಹ ಹಿರಿಮೆ ಇವ್ರದ್ದು. ಯಾರು ಅಂತ ಯೋಚನೆ ಮಾಡ್ತಾ ಇರಬಹುದು. ಕೋಟೆ ಪ್ರಭಾಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಸೆಲೆಬ್ರಿಟಿ ಟಾಕ್ಸ್ಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಮ್ಮ. ಏನು ಮಾಡ್ತಾ ಇದ್ದೀರಾ? ಸಿನಿಮಾಲೇ ಬ್ಯುಸಿ ಆಗಿದ್ದೀನಿ ಈಗ. ಸುಮಾರು ಈಗ ಓಮ್ ಸಿನಿಮಾ ಬಂದು 29 ಇಯರ್ಸ್ ಆಯಿತು. 29 ವರ್ಷದಿಂದ ಅವಾಗ ಹಿಂಗಿದ್ರಿ, ಅದೇ ಖಡಕ್ಕು, ಅದೇ ಸ್ಟ್ರೆಂತ್ ಇದೆ, ಎನರ್ಜಿ ಇದೆ. ಹೇಗೆ ಸರ್ ಇದು ಹೇಗೆ ಸಾಧ್ಯ? ಇರಲೇಬೇಕಲ್ಲಮ್ಮ. ಈಗ ಯಾರೇ ಹೊಸಬ್ರು ಬಂದರೂ ಕೂಡ ಅವ್ರ ಆಪೋಸಿಟಾಗಿ ನಿಲ್ಲೋ ಥರ ನಾವು ಕರೆಕ್ಟಾಗಿರ್ಬೇಕಲ್ವಾ ಅಲ್ವಾ? ಹೌದು. ಇವಾಗ ಏಜ್ ಆಗಿದೆ ಆ ಥರ ಇನ್ನೊಂದು ಥರ ಟ್ರೀಟ್ ಮಾಡ್ತಾರೆ. ಖಡಕ್ ಆಗಿದ್ರೇನೆ ಅವ್ರ ಜೊತೆ ನಾವು ಮುಂದೆ. ಅಂದ್ರೆ ನಿಮ್ಗೆ ಏಜ್ ಆಗದೇ ಇಲ್ವಾ ಅಂತ ನಮ್ಗೆ ಎಲ್ಲರೂ ಅದನ್ನೇ ಕೇಳ್ತಾ ಇರ್ತಾರೆ. ಹಾಂ, ಅಂದ್ರೆ ಅದೇ ಫಿಟ್ನೆಸ್ ಅದೇ ತರ. ಅಂದ್ರೆ ಡೈಲಿ ಏನು ಜಿಮ್ ಏನಾದ್ರು? ಜಿಮ್ ವರ್ಕೌಟ್ ಹೋಗ್ತೀನಿ. ಓಕೆ ಸರ್, ಈಗ ನಿಮ್ಮ ಸಿನಿ ಜರ್ನಿ ಅಂದ್ರೆ ಬಣ್ಣದ ಲೋಕಕ್ಕೆ ಕಾಲಿಡೋದಕ್ಕಿಂತ ಮುಂಚೆ ಎಲ್ಲಾದ್ರೂ ರಂಗಭೂಮಿಲಿ ನಟಿಸಿದ್ರಾ, ಅಥವಾ ಏನಾದರೂ ಬಣ್ಣ ಹಚ್ಚಿದ್ರಾ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಸಪೋರ್ಟಿವ್ ಆಗಿದ್ರಾ ನಿಮಗೆ? ಇದು ಯಾವುದೂ ಇಲ್ಲಮ್ಮ. ಆ್ಯಕ್ಚುಲಿ ಉಪೇಂದ್ರ ನಮ್ಮ ಕ್ಲಾಸ್ಮೇಟ್ ಆಗಿದ್ರು, ಅಂದರೆ 1 ಇಯರ್ ಸೀನಿಯರ್ ಆಗಿದ್ರು APS ಕಾಲೇಜಲ್ಲಿ. ಆಗ ಅವ್ರು ನಾಟಕಗಳು ಆಡ್ತಾಯಿದ್ರು. ಉಪೇಂದ್ರ ಅವರೆಲ್ಲ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ರು. ನಾವೆಲ್ಲ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಸಿನಿಮಾನ ನಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಯಾಕಂದರೆ ಅವಾಗ ನಮ್ಗೆ ತುಂಬ ಕಷ್ಟದ ದಿನಗಳು, ಆಗೆಲ್ಲ ಹಸ್ಗಳು ಕೆಲಸ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ಸೊ ಆ ಟೈಮೇ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಿಲ್ಲ. ಏನಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಒಂದು 8-8:30 ಕೆಲಸ ಮುಗಿಯೋದು, ತಿರ್ಗಾ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ತಿರ್ಗಾ ಸಾಯಂಕಾಲ 6 ಗಂಟೆವರೆಗೂ. ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೂ ನಮಗೆ ಟೈಮ್ ಸಿಗ್ತಾ ಇದ್ದಿಲ್ಲ. ಸೊ ಕಾಲೇಜಲ್ಲೂ ನಾನು ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆಗಿದೆ. ಓಕೆ. ಬಟ್ ಈ ಟೈಮಿಂಗ್ಸಿಂದ ನಂಗೆ ಹೋಗೋಕ್ಕಾಗಿಲ್ಲ ಅದು. ಸೊ ದಟ್ ಅವಾಗಿಂದ ಅಂದರೆ ಸಿನಿಮಾನ ನಮ್ಗೆ ಏನು ಅವಾಗ ಅಷ್ಟು ಇಂಟ್ರೆಸ್ಟ್ ಇದೆ. ಅಂದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿರೋದಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಅಲ್ಲ. ನಮ್ಮ ಫ್ಯಾಮಿಲಿಯಲ್ಲೇ ಯಾರೂ ಇಲ್ಲ ಇಂಡಸ್ಟ್ರಿಗೆ ಬಂದವರಾಗಲಿ ಬಣ್ಣ ಹಚ್ದವರಾಗಲಿ.